ನಮಸ್ತೆ. ಚಿತ್ರಲೋಕ ನೋಡುವ ಎಲ್ಲ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ, ಕಲಾಭಿಮಾನಿಗಳಿಗೆ ನಾನು ರಾಜುಗೌಡ, ವಿಷ್ಣು ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ಪುಣ್ಯಭೂಮಿ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಏನು ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕ ಏನು ಸಮಾಧಿ ಧ್ವಂಸ ಆಯಿತು, ಅದಾದ ಮೇಲೆ ಏನು ಬೆಳವಣಿಗೆಗಳಾಯಿತು, ಅರಣ್ಯ ಇಲಾಖೆ ಹೊಸಗೆ ತೆಗೆದುಕೊಳ್ತೀನಿ ಅಂತ ಹೇಳ್ತು. ನಾವು ಅದಕ್ಕೆ ಮನವಿಗಳು ಕೊಟ್ಕೊಂಡ್ಬಂದ್ವಿ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಏನು 10ನೇ ತಿಂಗಳಿನಲ್ಲಿ ಒಂದು ವರದಿನ ಕಳಿಸ್ತಾರೆ, ಒಂದು ಜಿಲ್ಲಾ ತನಿಖಾ ದಳ ತಂಡ ಮಾಡಿ ಒಂದು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಇನ್ನೂ SIT ಮೀಟಿಂಗ್ ಆಗಿರಲಿಲ್ಲ. ನನ್ನ ಮನವಿ ಕೊಟ್ಕೊಂಡು ಬರ್ತಾನೆ ಇದ್ವಿ, SIT ಮೀಟಿಂಗ್ ಮಾಡಿ ಅಂತ. ಈಗ ನಾನು ಬರೀ ಕಂದಾಯ ಇಲಾಖೆಗಳಿಗೂ ನಾನು ಕೊಟ್ಕೊಂಡ್ಬರ್ತಾ ಇದ್ದೆ. ಈ ಕಳೆದ 1-2 ತಿಂಗಳಿಂದ ನಾನು ಅರಣ್ಯ ಇಲಾಖೆಗಳಿಗೂ ನಾನು ಉಪಸಂರಕ್ಷಣಾಧಿಕಾರಿಗಳು ಮತ್ತು ಮುಖ್ಯ ಅರಣ್ಯ ಇಲಾಖೆ ರಾಜ್ಯ ಅವರಿಗೆ ಮತ್ತು ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು ಬಹುಮಹಡಿ ಕಟ್ಟಡ ಅರಣ್ಯ ಇಲಾಖೆ ಅವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಮತ್ತು ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿಯವರಿಗೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ, ಕಂದಾಯ ಸಚಿವ ಭಿಕ್ಷಣ ಬೈರೇಗೌಡರಿಗೆ ಮತ್ತು ಎಲ್ಲ ಇಲಾಖೆ ಎಲ್ಲರಿಗೂ ನಾನು ಮನವಿ ಇಷ್ಟೇ ನಾನು ಕೊಟ್ಕೊಂಡ್ಬಂದಿರೋದು. ಇಷ್ಟೇ ನಾವು ಕೇಳೋದಿಷ್ಟೇ, ಅಭಿಮಾನ ಸ್ಟುಡಿಯೋವನ್ನು ಶೀಘ್ರದಲ್ಲೇ ಅರಣ್ಯ ಇಲಾಖೆ ವಶಪಡಿಸ್ಕೋಬೇಕು. ಅವರು 2 ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಒಂದು, 2003ರಲ್ಲಿ 10 ಎಕರೆ ಮಾರ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಅಭಿವೃದ್ಧಿ ಪಡಿಸಿರಲಿಲ್ಲ, ಅದೊಂದು ಕೇಸ್ ಇತ್ತು. 2015ರಲ್ಲಿ ಬಂತು, ಆವಾಗ ಕಾಲಕ್ರಮೇಣ ಅದು ನಿಲ್ತು. ನಮಗೆ 2016ರಲ್ಲಿ ಅದು ಬಂದಾಗ ನಮಗೆ ಗೊತ್ತಿಲ್ಲ, ಅವಾಗ ಕಾರ್ತಿಕ್ಕೆ ಬರ್ತಾರೆ ನನ್ನ ಹತ್ರ, ಗೌಡ್ರೆ 10 ಗುಂಟೆ ಬರ್ಕೊಡ್ತೀನಿ DC ಹತ್ರ ಮಾತಾಡಿ ಅಂತ. ಆವಾಗ ಅದ್ರ ಹಿಂದೆನೇ ಅದು ಭಾಗಕ್ಕೂ ಮುಂಚೆ ಅರಣ್ಯ ಇಲಾಖೆ ವಶಪಡಿಸ್ಕೋತೀವಿ ಅಂತ ಆಲ್ರೆಡಿ ಒಂದು ಅಪ್ಲಿಕೇಶನ್ ಹಾಕೊಂಡಿತ್ತು. ಇದೆಲ್ಲ ವಶಪಡಿಸ್ಕೋತೀರಿ ಅಂತ 10 ಗುಂಟೆ ನಾನು ಕೊಡ್ತೀನಿ ಅಂತ ಹೇಳ್ಕೊಂಡು ಇದೇ ಕಾರ್ತಿಕ್ಕು ನನ್ನ ಬಳಸ್ಕೊಂಡಿದ್ದಾನೆ ಅಂತ ನನಗೆ ಇವಾಗ ಅನುಮಾನ ಬರ್ತಾ ಇದೆ. ನನಗೆ ಅವಾಗ ಅರಣ್ಯ ಇಲಾಖೆ ನನಗೆ ಗೊತ್ತಿರಲಿಲ್ಲ. ಅವಾಗ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ 2015ರಲ್ಲಿ, ಇದ್ರ ಬಗ್ಗೆ ವಶಪಡಿಸ್ಕೊಳ್ಳೋಕ್ಕೆ 10 ಎಕರೆ ಬರ್ದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅದು ನನಗೆ ಮಾಹಿತಿ ಇರಲಿಲ್ಲ ಅವಾಗ. ಈಗೆಲ್ಲ ಗೊತ್ತಾಗ್ತಾ ಇದೆ. ಈ ಬಾಲಣ್ಣನ ಮೊಮ್ಮಗ ಎಂಥ ಕಳ್ಳ ಅಂದರೆ, ಎಷ್ಟು ಕ್ರಿಮಿನಲ್ ಅಂದರೆ, ಅವನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾನೆ. ನನ್ನನ್ನು ಬಿಟ್ಟು DC ಹತ್ರ ಮಾತಾಡಿಸಿ 10 ಗುಂಟೆ ಕೊಡ್ತೀನಿ ಅಂತಂದು ಸರ್ವೆ ಮಾಡಿಸಿ, ಮತ್ತು DC ಬಂದು ಸರ್ವೆ ಮಾಡಿ ಅದು 10 ಗುಂಟೆ ಆಯಿತು. 2016ರಿಂದ ನಾವು ಕಾರ್ಯಕ್ರಮಗಳ ಅಭಿಮಾನಿಗಳು ಮಾಡ್ಕೊಂಡು ಹೋಗೋಕ್ಕೆ ಬಿಟ್ಕೊಟ್ಟ. 2017ರಲ್ಲಿ 18ರಲ್ಲಿ ಅಲ್ಲಿ ಒಂದು ಸ್ಟುಡಿಯೋದಲ್ಲಿ ಯಾವುದೋ ಒಂದು ಪಿಕ್ಚರ್ದು ಸೆಟ್ ಹಾಕ್ಬಿಟ್ಟಿದ್ದ. ಆ ಕಾರ್ಯಕ್ರಮಕ್ಕೆ ಮಾಡೋಕ್ಕೆ ಅವಾಗ ಸ್ಟೇಷನ್ಗೆ ಬರ್ಕೊಡ್ತಾನೆ. ನೋಡಿ, ನಾವು ಇವಾಗ 2 ಎಕರೆ ಇಲ್ಲಿ ಜಾಗ ಕಾರ್ಯಕ್ರಮ ಮಾಡೋಕ್ಕೆ ನಾವು ಬಿಟ್ಕೊಡೋಕ್ಕಾಗೋದಿಲ್ಲ. ನಾವೇನು ದಾನವಾಗಿ ಕೊಟ್ಟಿದ್ದೀವಿ 10 ಗುಂಟೆ, ಅದರಲ್ಲಿ ಪೂಜೆ ಮಾಡ್ಕೊಂಡು ಹೋಗೋತಕ್ಕದ್ದು ಅಂದ್ಬಿಟ್ಟು ನಮ್ದೇನು ಮಂಟಪ ಇತ್ತು, ಆ ಮಂಟಪದಿಂದ ಮುಂಭಾಗಕ್ಕೆ ಅವತ್ತು ನಾವು 2018ರಲ್ಲಿ ಪೂಜೆ ಮಾಡ್ಕೋತೀವಿ. ಅಲ್ಲಿ ಹೋರಾಟಕ್ಕೂ ಕರೆ ಕೊಡಲ್ಲ. ಇದು ಒಂದು ಭಾಗ. ಅದಾಗ ಬರ್ತಾ ಇರ್ತೈತೆ. ಅರಣ್ಯ ಇಲಾಖೆ 2018ರಲ್ಲೂ ಸ್ಟಾರ್ಟ್ ಮಾಡ್ತಾರೆ, 19ರಲ್ಲೂ ಎತ್ಕೊಳ್ಳಲ್ಲ. ಇದೇ ಏನಾಗಿದೆ ಅಲ್ಲಿಗೆ ತಿರ್ಗಾ ಯಾವಾಗ ಅರಣ್ಯ ಇಲಾಖೆಯವ್ರು ತಿರ್ಗಾ ಒಕ್ಕರಿಸ್ಕೊಂಡ್ರು, ಇಲ್ಲಿ ಸ್ಟಾರ್ಟ್ ಆಗತ್ತೆ ಭಯ. ಅವನಿಗೆ ಏನು ಮಾಡ್ತಾನೆ, ಯಾರೋ ಬಿಲ್ಡರ್ನ ಹಿಡಿದು, ಯಾರೋ ವಕೀಲರುಗಳನ್ನ ಇಟ್ಕೊಂಡು ಎಲ್ಲ ಸೇರ್ಕೊಂಡು ಅಭಿಮಾನ ಸ್ಟುಡಿಯೋ ಬಾಲಣ್ಣನ ಜಾಗವನ್ನು ಹೊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ ಅಷ್ಟೊಂದು ಅಲ್ಲಿ ಶೂಟಿಂಗ್ಗಳು ನಡೀತಾ ಇರಲಿಲ್ಲ, ಹೇಳಿಕೊಳ್ಳುವಷ್ಟು ಶೂಟಿಂಗ್ ನಡೀತಾ ಇರಲಿಲ್ಲ. ತೊಂದರೆ ಇತ್ತು, ನನಗೂ ಗೊತ್ತು, ತೊಂದರೆಯಲ್ಲಿ ಇದ್ರು ಅವರು. ಅಂಥ ಯಥೇಚ್ಛವಾಗಿ ಶೂಟಿಂಗ್ಗಳು ಯಾವುದು ನಡೀತಾ ಇರಲಿಲ್ಲ ಅಲ್ಲಿ. ಮತ್ತು ಕೆಲವು ಮಾಹಿತಿ ಎಲ್ಲ ನನಗೆ ಗೊತ್ತಿತ್ತು. ಬಟ್ ಇದೇನು ಮಾಡಿದ್ದಾರೆ, 2019ರಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ ಬಿಲ್ಡರ್ ಹತ್ರ. ಯಾರು? BK ರಾಘವೇಂದ್ರ, ಭವಾನಿ ಡೆವಲಪರ್ಸ್. ಇವ್ರ ಹತ್ರ ಒಪ್ಪಂದ ಮಾಡಿಕೊಂಡು 2019ರಲ್ಲೇ ಹಣಕಾಸಿನ ವ್ಯವಹಾರ ಆಗುತ್ತೆ. ಅದರ ಭಾಗವಾಗಿ ನಾನು ಹೇಳ್ತೀನಿ. ರಾಘವೇಂದ್ರ BK ವ್ಯವಸ್ಥಾಪಕ ನಿರ್ದೇಶಕರು, ಭವಾನಿ ಡೆವಲಪರ್ಸು, ಬೆಂಗಳೂರು 59. ಇವರು ಎಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ, ಮೊದಲ ಮಾರಾಟಗಾರ, 2ನೇ ಮಾರಾಟಗಾರ ಅಂತ ಎಲ್ಲನೂ ಒಂದು ಮೀಟಿಂಗ್ ಮಾಡ್ಕೊಂಡು ಇವ್ರು ಏನು ಮಾಡ್ತಾರೆ, ಇವರು ಅದನ್ನು ಒಂದು ಅಗ್ರಿಮೆಂಟು ಟೆಂಪ್ರರಿ ಮಾಡ್ಕೋತಾರೆ. ಮಾಡ್ಕೊಂಡು ಏನು ಮಾಡ್ತಾರೆ, ಲಾಸ್ಟಲ್ಲಿ ಈ ಗಣೇಶಿಗೂ ಅವ್ರಿಗೆ ವಿಷಯ ತಿಳಿಸಿದಾರೋ ಇಲ್ವೋ ಗೊತ್ತಿಲ್ಲ, ಯಾರು ಈ ಮೊಮ್ಮಗ ಕಾರ್ತಿಕ್ಕು. ನನಗೆ ಬಂದಿರೋ ಪ್ರಕಾರ ಮಾಹಿತಿ, ನನಗೆ ಡೌಟ್ ಬರ್ತಾ ಇರೋದು ನೋಡಿದ್ರೆ, ಇಲ್ಲಿ ಗಣೇಶ್ ಅವ್ರಿಗೆ ಹೋಗಿರೋದೆ ಬರೀ 5 ಲಕ್ಷ. ಅಭಿಮಾನ ಸ್ಟುಡಿಯೋ ಬಾಲಣ್ಣವರ ಹಿರಿಯ ಮಗ 10 ಎಕರೆ ಜಾಗದಲ್ಲಿದೆ. ಆ 10 ಎಕರೆ 1 ಎಕರೆ ಮಾಡ್ಕೊಂಡಿರೋದು, ಅವ್ರಿಗೂ ಅಕೌಂಟ್ಗೆ ಹೋಗಿರೋದು ಬರೀ 5 ಲಕ್ಷ. ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು, ಮತ್ತು ತುಂಬ ಕ್ಷೀಣ
ತುಂಬ ಇದರಲ್ಲಿದ್ರು ಅವರು. ಅವಾಗ ಏನು ಮಾಡಿದ್ದಾರೆ, ಇವ್ರಿಗೆ ಬಾಲಣ್ಣ ಗಣೇಶ್ ಅವ್ರಿಗೆ ಅಷ್ಟು ಗಣೇಶ್ ಅವ್ರದ್ದಿದ್ರೆ ಅಪ್ಪಾಜಿ ಸಮಾಧಿ ಧ್ವಂಸ ಆಗಿ ಬಿಡ್ತಿರ್ಲಿಲ್ಲ ಅವರು. ಅದು ನನಗೆ ಗೊತ್ತಿತ್ತು. ಇವ್ರು ಯಾವಾಗ ಹಿಂಗೆ ಇದಾಯಿತು 2022ರಲ್ಲಿ ನಾನು ಅವ್ರ ಕಾರ್ಯಕ್ರಮಕ್ಕೆ ಕರಿತೀನಿ. ಯಾರನ್ನ ಗಣೇಶ್ ಅವ್ರನ್ನ 77ನೇ ಜನ್ಮದಿನೋತ್ಸವಕ್ಕೆ. ಅವರು ಬರೋಕ್ಕಾಗಲ್ಲ ಗೌಡ್ರ, ನಾನು ಎಲ್ಲಿ ಕರಿಬೇಡಿ ದಯವಿಟ್ಟು, ನಂಗೆ ಆರೋಗ್ಯ ಸರಿ ಇಲ್ಲ. ಅವಾಗಲೇ ಸ್ವಲ್ಪ ಅವರು ಡಲ್ ಆಗಿದ್ರು 2022ರಲ್ಲೇ. ಹಾಗಾಗಿ ಗೊತ್ತಿದ್ದ ಯಪ್ಪಂಗೆ ಹುಷಾರಿರಲ್ಲ, ನನಗೂ ಗೊತ್ತಿದ್ದೆ. ಇದೇನು ಮಾಡಿದ್ದಾರೆ ಇವರೆಲ್ಲ ಬಿಲ್ಡರ್ಗಳೆಲ್ಲ ಸೇರಿಕೊಂಡು ಇದರಲ್ಲಿ ಕಾರ್ತಿಕ್ ಬೇಳೆ ಬೇಯಿಸ್ಕೊಂಡಿದ್ದಾನೆ ಅಂತ ನಂಗೆ ಅನಿಸ್ತೈತೆ. ಎಲ್ಲ ಏನು ಮಾಡಿಕೊಂಡು ಮೊದಲ ಮಾರಾಟಗಾರ ಗಣೇಶು, ಎರಡನೇ ಮಾರಾಟಗಾರ ಕಾರ್ತಿಕ್. ಯಾವುದಕ್ಕೆ? 1 ಎಕರೆ ಜಾಗಕ್ಕೆ ಮಾತ್ರ. ಇನ್ನೂ ಏನು 10 ಎಕರೆ ಜಾಗ ಅದು ಗಣೇಶ ಹೆಸರಲ್ಲಿದೆ, ಏನು ಯಾರಿಗೂ ಟ್ರಾನ್ಸ್ಫರ್ ಆಗಿಲ್ಲ. ಏನು ಈ ಎರಡನೇ ಭಾಗ ಮಾರಾಟಗಾರ ಅಂತ ಯಾಕೆ ಅಂದ್ಕೊಳ್ತಾರೆ? ಎಲ್ಲ ಈಗ ಗಣೇಶ್ ಅವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಈ ಕಾನೂನು ಹೋರಾಟಕ್ಕಿರ್ಬೋದು, ಈ ಅಲ್ಲಿ ಕೆಲವ್ದು ಅವ್ರದ್ದು ಭೂಮಿ ಬಗ್ಗೆ ಕೋರ್ಟ್ಗಳಲ್ಲಿ ಕೇಸ್ ನಡೀತಾ ಇರೋ ಬಗ್ಗೆ ಎಲ್ಲೂ ಅವ್ರು ತಿರುಗಾಡೋಕ್ಕಾಗಲ್ಲ. ಎಲ್ಲ ಕೆಲಸಗಳನ್ನು ಈ ಎರಡನೇ ಮಾರಾಟಗಾರ ನಡೆಸಿಕೊಡುತ್ತಾನೆ ಎಂಬುದು ಆ ಡೆವಲಪರ್ಗೆ ಬರೆದು ಕೊಡ್ತಾರೆ. ಗಣೇಶ್ ಒಪ್ಪಿಗೆ ಪತ್ರ ಬರ್ಕೊಡ್ತಾರೆ. ಯಾವತ್ತೋ 1/12/2021 ಎರಡನೇ ಮಾರಾಟಗಾರ ಕಾರ್ತಿಕ್ ಪರವಾಗಿ ನೋಂದಾಯಿತ ಬಿಡುಗಡೆ ಪತ್ರವನ್ನು BTM ಲೇಔಟ್ನಲ್ಲಿರುವ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಡಾಕ್ಯುಮೆಂಟರಿ ಸಂಖ್ಯೆ 3320/2021 ಪುಸ್ತಕ ಸಂಖ್ಯೆ 1ರಲ್ಲಿ ನೋಂದಾಯಿಸಲಾಗುತ್ತದೆ. ಸಂಪೂರ್ಣ ಎಲ್ಲ ವ್ಯವಹಾರನೂ ಅವ್ರು ನೋಡ್ಕೊಬೇಕು. ಇಷ್ಟು ಹಿಂಗೆ ಬರ್ತೈತೆ. ಇದು 1 ಎಕರೆ ಜಾಗ, ಸ್ಕ್ವೇರ್ ಫೀಟ್ 3300ರಂತೆ, 14,37,15,000ಕ್ಕೆ ಒಪ್ಪಂದ ಆಗತ್ತೆ. ಈ ಒಪ್ಪಂದ ಆದಮೇಲೆ ಯಾವಾಗ ಒಪ್ಪಂದ ಆಗೋದಿದು? ಈಗ ರೀಸೆಂಟಾಗಿ ಯಾವಾಗ ಅಂತಂದರೆ 2019 ದುಡ್ಡುಗಳೆಲ್ಲ ಕಲೆಕ್ಟ್ ಆಗಿರ್ತದೆ, ಇಸ್ಕೊಂಡ್ಬಿಡ್ತಾರೆ, ಅರ್ಧಂಬರ್ಧ ಇಸ್ಕೊಂಡಿರ್ತಾರೆ. ಇದು ಅಗ್ರಿಮೆಂಟ್ ಆಗಿದ್ದು 18/8/2021. ಆದರೆ ದುಡ್ಡು 2019 ಹೋಗಿದೆ ಅವ್ರ ಅಕೌಂಟ್ಗಳಿಗೆ, ಒಂದು ಅರ್ಧ ದುಡ್ಡು 3 ಕೋಟಿ ಅಡ್ವಾನ್ಸ್ ಮಾಡಿದರು. ಇವಾಗ ಏನಾಗಿದೆ ಅಂದರೆ ಇಲ್ಲಿ ಇದು ಇಷ್ಟೆಲ್ಲ ಆಗಿ ಒಪ್ಕೊಂಡಿದ್ದಾರೆ. ಈ ಏನು ಮೊದಲ ಮಾರಾಟಗಾರ ಸಂಪೂರ್ಣದ ಭವಿಷ್ಯದ ವಹಿವಾಟು ಎರಡನೇ ಮಾರಾಟಗಾರ ಕಾರ್ತಿಕ್ ಹೆಸರು ಅವ್ರ ಚಾಲ್ತಿ ಅಕೌಂಟಲ್ಲೆಲ್ಲ ಹಾಕಿ ಗಣೇಶ್ ಅವರು ಒಪ್ಕೊಂಡು ಬರ್ಕೊಡ್ತಾರೆ. ಇವ್ರ ಹೆಸರಲ್ಲೇ ಇವ್ರ ಖಾತೆನೇ ನಡೀತೈತೆ ಅಂತ. ಇದಾದ್ಮೇಲೆ ಏನಾಗತ್ತೆ? 5/9/2019 ಒಪ್ಪಂದದ ಪ್ರಕಾರ ಮಾರಾಟಗಾರರ ಸೂಚನೆಗಳ ಮೇರೆಗೆ ಶ್ರೀ ಜಿ ರೇವಣ್ಣ ವಕೀಲರವರು ಅವರಿಗೆ 95 ಲಕ್ಷ ಸಂದಾಯ ಆಗತ್ತೆ. ಅವರಿಗೆ ಈ ಒಪ್ಪಂದದ ಪ್ರಕಾರ ಮುಂದಿನ ಮಾರಾಟ ಪರಿಗಣನೆ ಇನ್ನು 2,05,00,000 ಬ್ಯಾಲೆನ್ಸ್ ಇರುತ್ತೆ. ನಗದು 50,000 ಕೊಡ್ತಾರೆ. ಇನ್ನು 4.5 ಲಕ್ಷನ ಗಣೇಶ್ರವರ ಖಾತೆಗೆ ವರ್ಗಾವಣೆ ಆಗತ್ತೆ. ಗಣೇಶ್ರವರ ಖಾತೆಗೆ ಬರೀ 4.5 ಲಕ್ಷ. ಆಮೇಲೆ 24/8/2021 45 ಲಕ್ಷ ಉತ್ತರಳ್ಳಿ ಶಾಖೆಯಲ್ಲಿ ಡ್ರಾ ಆಗತ್ತೆ. ಅದು IDBI ಬ್ಯಾಂಕ್ನಲ್ಲಿ. ತಿರ್ಗಾ 55 ಲಕ್ಷ 24/8/2021 IDBI ಬ್ಯಾಂಕ್ ಉತ್ತರಳ್ಳಿ ಶಾಖೆಯಲ್ಲಿ 55 ಲಕ್ಷ ಡ್ರಾ ಆಗತ್ತೆ. ತಿರ್ಗಾ IDBI ಬ್ಯಾಂಕ್ ಉತ್ತರಳ್ಳಿ ಶಾಖೆಯಲ್ಲಿ ಡ್ರಾ ಮಾಡಿದ ದಿನಾಂಕ 5/9/2021 ಪೋಸ್ಟೇಟ್ ಮಾಡಿದ ಸಂಖ್ಯೆ 047473 1 ಕೋಟಿ ರೂಪಾಯಿಗಳು ಪಾವತಿಸಲು ಮಾಡ್ತಾರೆ. ಇಷ್ಟು 3 ಕೋಟಿ ವ್ಯವಹಾರಗಳ ಮುಕ್ತಾಯ ಆಗತ್ತೆ. ಇದೆಲ್ಲ ಆಗಿರೋದು 2019ರಿಂದನೂ ದುಡ್ಡು ಸಂದಾಯ ಆಗಿದೆ ಅಭಿಮಾನಿಗಳೇ, ಆಯ್ತಾ. ಈಗ ಇಷ್ಟು ಆಗಿದೆ, ಈ ಇಷ್ಟಕ್ಕೆ ಬಂದು ನಿಂತಿದೆ. ಇದಾದ್ಮೇಲೆ ಏನಾಗತ್ತೆ? ಇನ್ನೂ ಯಾವುದು ಏನೂ ಆಗಿಲ್ಲ. ಇದಾದ್ಮೇಲೆ ಏನಾಗಿದೆ? ತುಂಬ ಅವ್ರಿಗೂ ವೈಮನಸ್ಯ ಆಗಿದೆ. 2022 ಆದ್ರೂ ಅವ್ರ ಜಾಗ ಬಿಟ್ಕೊಟ್ಟಿಲ್ಲ. ಈಗ ಏನೇನೋ ನಡೆದು ಇದು ತುಂಬ ವ್ಯವಹಾರಗಳಾಗಿದೆ. ಇದ್ರ ಬಗ್ಗೆ ತುಂಬ ಗೊಂದಲಗಳಾಗಿದೆ. ಇದು ನಮಗೆ ಗೊತ್ತೇ ಆಗಲಿಲ್ಲ. ಈ ಗೊಂದಲಗಳಾಗಿ ಗಲಾಟೆಗಳಾಗಿ ಬಿಲ್ಡರ್ಗಿರ್ಬೋದು, ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗಿರ್ಬೋದು, ಇನ್ನು ವಕೀಲರಿಗಿರ್ಬೋದು, ಏನೇನು ಗಲಾಟೆಗಳಾಗಿದೋ ಅದು ನನಗೆ ಗೊತ್ತಿಲ್ಲ. ಒಂದು ಸಾರಿ ಇದೇ ಅಭಿಮಾನ್ ಸ್ಟುಡಿಯೋ ಎಡಗೈ ಬಂಟ ಕಿರಣ್ ಕಾಲಲ್ಲಿ ಮಾತಾಡ್ಬೇಕಾದ್ರೆ ನಂಗೆ ಹೇಳ್ತಾನೆ, ವಕೀಲರಿಗೂ ನಮಗೂ ಗಲಾಟೆ ಆಗ್ತಾ ಇದೆ ಗೌಡ್ರೆ, ಕಾರ್ತಿಕ್ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಗೊತ್ತಿಲ್ಲ. ನಾನು ಈಗ ಯಾವಾಗ 2023ರಲ್ಲಿ ನಾನು ಫೋನ್ ಕಾಂಟ್ಯಾಕ್ಟ್ ಇರುತ್ತೆ, ಯಾರು ಕಾರ್ತಿಕ್ ಫೋನ್ ತೆಗಿಯಲ್ಲ ನಂದು, ಆ ಹುಡುಗ ಇರ್ತಾನೆ ಕಾಂಟ್ಯಾಕ್ಟಲ್ಲಿ.
ನಾನು ಏನಪ್ಪ ಅದು ಹತ್ಕೊಂಡದ್ದು ಏನಾರ ಮಾಡ್ಬೇಕಲ್ಲಪ್ಪ, ಕೋರ್ಟ್ಗೆ ಏನೋ ಇದು ಮಾಡಬೇಕು, ಅದು ಇದು ಏನೋ ಮಾಡ್ತೀನಿ ಅಂದರು, ಕೋರ್ಟ್ಗೆ 20,000 ಇಸ್ಕೊಂಡು ಸೇರಿಸ್ತೀನಿ ಅಂದಿರಲ್ಲ, ಅದು ವಿಷಯ ಕೇಳೋಕೆ ಬಗ್ಗೆ ನಾನು ಫೋನ್ ಮಾಡ್ತಿರ್ತೀನಿ. ಇಲ್ಲ ಗೌಡ್ರೆ, ವಕೀಲರಿಗೂ ಕಾರ್ತಿಕ್ ಏನೋ ಸ್ವಲ್ಪ ಗಲಾಟೆ ಆಗೈತೆ ಹಂಗೆ ಅಂತ ನಂಗೆ ಇವಾಗೆಲ್ಲ ಜ್ಞಾಪನ ಬರ್ತಾ ಇದೆ. ಇಷ್ಟೆಲ್ಲ ರದ್ದಾಂತಗಳು ಮಾಡ್ಕೊಂಡು ಇವನು ಯಾರೋ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸಕ್ಕೆ ಕಾರಣರಾಗ್ತಾರೆ. ಈ ಭೂಗಳ್ಳರ ಸವಾಸ ಮಾಡಿ, ವಕೀಲರುಗಳ ಸವಾಸ ಮಾಡಿ ಇವತ್ತು ಮೇರು ನಟ ಬಾಲಣ್ಣವರ ಕಟ್ಟಿದ ಸಂಸ್ಥೆ ಇವತ್ತು ದಿವಾಳಿಯ ಭೂಗಳ್ಳರ ಬಲೆಗೆ ಬಿದ್ದಂತಾಗುತ್ತದೆ. ಇವತ್ತು ಎಷ್ಟು ಫೈಟ್ ಮಾಡ್ತಾ ಇದ್ದಾನೆ ಅವನು ಅಂದರೆ, ಈ 1 ಎಕರೆ ಸರಾಗವಾಗಿ ಮಾರ್ಕೊಂಡ್ರೆ ಸರ್ಕಾರ ಕೇಳಲಿಲ್ಲ ಅಂದರೆ, ಅರಣ್ಯ ಇಲಾಖೆ ಕೇಳಲಿಲ್ಲ ಅಂದರೆ, ಏನೂ ಮಾಡಲಿಲ್ಲ ಅಂದರೆ, ಇನ್ನು 9 ಎಕರೆನೂ ಭೂಗಳ್ಳರ ಸ್ವಾಧೀನಕ್ಕೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಭಿಮಾನಿಗಳೇ, ಕಲಾಭಿಮಾನಿಗಳೇ, ಚಿತ್ರರಂಗದಲ್ಲಿರುವ ಮುಖ್ಯಸ್ಥರುಗಳಿಗೂ ಹೇಳ್ತಾ ಇದ್ದೀನಿ, ಗೊತ್ತಾಗಬೇಕದು. ಅದು ಬಾಲಣ್ಣ ಕಟ್ಟಿದ ಒಂದು ಸಂಸ್ಥೆ. ಇವರು ಆ ಸಂಸ್ಥೆ ಬೆಳೆಸ್ಬೇಕು ಅಂದರೆ ಇವರು ಸರ್ಕಾರಕ್ಕೆ ಹೋಗಿ ಕೇಳಿಕೊಂಡು ನಮಗೆ ಒಂದು ಅನುದಾನ ಕೊಡಿ ಅಂತ ಕೇಳೋದಾಯ್ತು. ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಅವಾಗ ಅವ್ರಿಗೆ. ಇದು ಯಾವುದನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಇವರು ಒಂದು ಭೂಗಳ್ಳರ ಹತ್ತಿರ ವ್ಯವಹಾರ ಮಾಡಿಕೊಂಡು, ಡೆವಲಪರ್ಗಳು ಸವಾಸ ಮಾಡಿಕೊಂಡು ಇವತ್ತು ಬಾಲಣ್ಣನವರ ಸಮಾಧಿನೂ ಧ್ವಂಸ ಮಾಡಿದ್ರು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡಿದ್ರು. ಇದರಲ್ಲಿ ತುಂಬ ಅವ್ಯವಹಾರಗಳು ನಡೆದಿದೆ. ಮೇಲ್ನೋಟಕ್ಕೆ 1 ಎಕರೆಗೆ 14 ಕೋಟಿ ಅಂತ, ಸ್ಕ್ವೇರ್ ಫೀಟ್ 3,300 ಮಾತಾಡಿದ್ದಾರೆ. ಆದರೆ ವೈಟಲ್ಲಿ ಅದು 8,500 ಸಾವಿರ ಆ 2021ರಲ್ಲಿ. ಇವತ್ತು ಅದು 12,000 13,000 ನಿಂತದೆ ಸ್ಕ್ವೇರ್ ಫೀಟು. PGS ಮೇನ್ ರೋಡಲ್ಲೇ ಇರೋದು. ಇವತ್ತು ಭೂಗಳ್ಳರ, ಕೆಲವು ಪೊಲೀಸ್ ಮಾಜಿ ಅಧಿಕಾರಿಗಳ, ಕೆಲವರು ವಕೀಲರ ಒಂದು ದರ್ಪದಿಂದ ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕ ಗಣೇಶ್ ಅವರಿಲ್ಲ. ಅವ್ರಿರೋ ಗಂಟೆ ಸಮಾಧಿ ಅಪ್ಪಾಜಿದು ಚೆನ್ನಾಗಿತ್ತು, ಅವ್ರ ವ್ಯವಹಾರನೂ ಚೆನ್ನಾಗಿತ್ತು. ಬಾಲಣ್ಣವರ ಮಗ ಗಣೇಶ್ ಅವ್ರು ತೀರ್ಕೊಂಡ್ಮೇಲೆ ಅಲ್ಲಿ ಅತಂತ್ರ ಪರಿಸ್ಥಿತಿ ಉದ್ಭವ ಆಯಿತು. ಬಾಲಣ್ಣವ್ರ ಮಗ ತೀರ್ಕೊಂಡ್ಮೇಲೆ ಗಣೇಶು ಇದೇ ಬಾಲಣ್ಣನ ಮಗಳು ಗೀತಾ ಬಾಲಿ ಕಾರ್ತಿಕ್ ಮೇಲೆ ಕೇಸ್ ಹಾಕ್ತಾಳೆ. ನನ್ನ ತಮ್ಮನನ್ನು ಕೊಲೆ ಮಾಡಿದ್ದಾನೆ ಇವನು, ನನ್ನ ತಮ್ಮನ ಜಾಗವನ್ನು ಕಬಳಿಸೋಕ್ಕೆ ಕೊಲೆ ಮಾಡಿದ್ದಾನೆ, ಇಲ್ಲಿ ಏನೇನೋ ಅವಾಂತರಗಳು ನಡೆದಿದೆ ಇಲ್ಲಿ, ಈ ದುಡ್ಡುಗೋಸ್ಕರ, ಇದನ್ನ ಮಾರ್ಕೊಳ್ಳೋಕ್ಕೋಸ್ಕರ ನನ್ನ ತಮ್ಮನ್ನ ಕೊಲೆ ಮಾಡಿದ್ದಾಳೆ ಅಂತ ಎಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಾನು ಇದೆಲ್ಲ ನಿಜ ಅನ್ನಿಸ್ತಾ ಇದ್ದೆ ಇವಾಗ. ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಮಾಡಿದ್ಮೇಲೆ ಅದೆಷ್ಟು ಅವನಿಗೆ ಒತ್ತಡ ಇತ್ತು, ಕಾರ್ತಿಕ್ಗೆ, ಬಾಳಣ್ಣ ಮೊಮ್ಮಗನಿಗೆ ಗೊತ್ತಿಲ್ಲ. ಇವತ್ತು ಬಿಲ್ಡರ್ಗಳು, ಮಾಜಿ ಪೊಲೀಸ್ ಅಧಿಕಾರಿಗಳು, ಕೆಲವು ವಕೀಲರು ಸೇರ್ಕೊಂಡು ಇವತ್ತು ದಬ್ಬಾಳಿಕೆ ಮಾಡಿ ಅಭಿಮಾನ್ ಸ್ಟುಡಿಯೋ ಮಾಲೀಕನ ಕೈಲಿ ಧ್ವಂಸ ಮಾಡಿಸಿದ್ದಾರೆ. ಎಲ್ಲ ಐಡಿಯಾ ಕೊಡ್ತಾರೆ ವಕೀಲರುಗಳೇ, ಹೈಕೋರ್ಟ್ಗೆ ಹಿಂಗೆ ಹಾಕೋ. ಕೆಲವು ಮಾಜಿ ಪೊಲೀಸ್ ಇದರಲ್ಲಿ ಯಾರು ಒಳಗೊಂಡಿದ್ದಾರೆ ಎಲ್ಲ ಅವರವರ ಐಡಿಯಾ ಕೊಡ್ತಾರೆ. ಈ ಕಳ್ತನ ಮಾಡೋರು ಹೆಂಗೆ ಐಡಿಯಾ ಕೊಡ್ತಾರೆ, ಈ ಕಳ್ಳ ಪೊಲೀಸ್ ಆಟ ಅಂತ ನೀವು ಕೇಳಿರ್ಬೋದು. ಹೆಂಗೆ ಕಳ್ತನ ಮಾಡ್ಕೊಂಡು ಹೆಂಗೆ ಸೇಫ್ ಆಗಬೇಕು, ಹೆಂಗೆ ಕೋರ್ಟ್ಗೆ ಹೋಗ್ಬೇಕು, ಹೆಂಗೆ ಕೋರ್ಟಲ್ಲಿ ಫೈಲ್ ಮಾಡಬೇಕು, ಹೆಂಗೆ ಸೇಫ್ ಆಗಬೇಕು, ಇವೆಲ್ಲವನ್ನು ಈ ಮೂರ್ಖರು ಅಭಿಮಾನ್ ಸ್ಟುಡಿಯೋ ಬಾಲಣ್ಣನ ಮೊಮ್ಮಗನ ಕೈಯಲ್ಲಿ ಮಾಡಿಸಿದ್ದಾರೆ. ಇದು ಕಾರ್ತಿಕ್ ಒಬ್ಬರೇ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇವರು ಭೂಗಳ್ಳರ, ಮಾಜಿ ಪೊಲೀಸ್ ಅಧಿಕಾರಿಗಳ, ವಕೀಲರುಗಳ ಸುಳಿಗೆ ಸಿಕ್ಕು ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡಿದ್ದಾರೆ. ಅಭಿಮಾನಿಗಳೇ, ಈಗ ಎಲ್ಲ ನಾನು ಎಲ್ಲಾನು ನೆನೆಸ್ಕೊಂಡ್ರೆ, ಯೋಚನೆ ಮಾಡಿದ್ರೆ, ಇವತ್ತು ನನ್ನ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಒಬ್ಬರ ಮೇಲೆ ನಾನು ಇದು ಮಾಡ್ತಾ ಇದ್ದೆ. ನಾನು ಎಲ್ಲಾನು ಇವತ್ತು ಎಲ್ಲ ಸರ್ವೆ ಮಾಡಿದಾಗ ಇದು ಫುಲ್ 10 ಎಕರೆಯನ್ನು ಕಬಳಿಸೋಕ್ಕೆ ಭೂಗಳ್ಳರು ಮುಂದಾಗಿದ್ದಾರೆ, ರಾಜಕಾರಣಿಗಳು ಮುಂದಾಗಿದ್ದಾರೆ, ಮಾಜಿ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ, ಕೆಲವು ವಕೀಲರುಗಳು ಮುಂದಾಗಿದ್ದಾರೆ. ನನಗೆ ತುಂಬ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇವತ್ತು ನಾನು ವಿಷ್ಣು ಅಪ್ಪಾಜಿ 10 ಕುಂಟೆ ಪುಣ್ಯಭೂಮಿ ಬೇಕು,
ನಾನು ಸುಳಿ ಸಿಗಾಕೊಂಡೆ. ಅಭಿಮಾನ್ ಸ್ಟುಡಿಯೋ ಮಾಲೀಕನ ಆ ಗಣೇಶ್ ಹಾಗೂ ಕಾರ್ತಿಕ್ ಸುಳಿ ಸಿಗಾಕೊಂಡು ಅದು ಕುಂಟೆಗೆ ನಾನು ಸಿಗಾಕೊಂಡು ಇವತ್ತು ನಾನು ಆಚೆ ಬರೋಕ್ಕಾಗ್ತಾ ಇಲ್ಲ, ಸುಮ್ಮನೆ ಇರೋಕ್ಕಾಯ್ತಲ್ಲ. ನಾನೇನು ದುಡ್ಡು ಯಾರೋ ಒಬ್ಬರು ನಾನು ಧ್ವಂಸಾಗಿ ನಾನು ನೋವಿಂದ ಬಂದೆ. ಇವತ್ತು ರವಿ ಶ್ರೀವಾಸ ಅಂದ್ಬಿಟ್ಟು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರು ಅಪ್ಪಾಜಿ ಅಭಿಮಾನಿ ಇಬ್ಬರು ಹೋಗಿ ಗೇಟ್ ತರ್ತೀವಿ ಹಿಂಗೆ. ಆಲರೆ ಈ ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ನನಗೆ ಬೆಳಗ್ಗೆ ರಾತ್ರಿ ಡಮಾಲಿಸ್ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ 8 ಗಂಟೆಗೆ ನನ್ನ ಸಂಘಟನೆ ನನ್ನ ಟ್ರಸ್ಟ್ ತಂಡದ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಪೊಲೀಸ್ನವ್ರು ಆ ಕಡೆ ಒಂದು ಈ ಕಡೆ ಜಿಬ್ಬು ಕಾಯ್ಕೊಂಡಿದ್ರು, ನಾನು ಬರೋದನ್ನ ಎತ್ತಾಕೊಂಡು ಕಡಿದ್ರು 1 ಗಂಟೆಗೆ. ಎಂಥ ಅನ್ಯಾಯ, ಎಂಥ ನೋವು. 4-5 ಕೇಸ್ ಅಲ್ಲದೆ ಇನ್ನೂ ಒಂದು ಕೇಸ್ ಫಿಟ್ ಮಾಡಿದ್ದ ಅವನು ಕಾರ್ತಿಕ್. ಬೇರೆ ಅಭಿಮಾನಿಗಳು ಬರಲಿ, ಬೇರೆ ಸಂಘಟನೆ ಅಧ್ಯಕ್ಷರುಗಳು ಬರಲಿ, ಹೋರಾಟ ಮಾಡಲಿ, ಯಾರು ಬೇಡ ಅಂದರು. ರಾಜುಗೌಡರು ಸ್ವತ್ತಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ. ರಾಜುಗೌಡರು ಆ ಪುಣ್ಯಭೂಮಿಗೋಸ್ಕರ ಹೋರಾಟ ಮಾಡ್ತಿರೋ ಒಬ್ಬ ವ್ಯಕ್ತಿ ಅಷ್ಟೇ. ಬೇರೆ ಸಂಘಟನೆಯವ್ರು ಬಂದ್ರಲ್ಲ, ಕೂಕೊಳ್ಳಿ, ಧಿಕ್ಕಾರಕ್ಕೆ ಹೋಗಿ, ಯಾರು ಬೇಡ ಅಂದ್ರ ನಾಯಕರು ಅಂತ ಅನ್ಸ್ಕೊಂಡವರು ಆ ವಿಷ್ಣು ಪುಣ್ಯ ಮೇಲೆ ಕಾರ್ಯಕ್ರಮಗಳು ಮಾಡಿದವರು ಯಾವ ಲೀಡ್ರು ಅವತ್ತು ಬಂದಿಲ್ಲ, ಯಾವ ಲೀಡರ್ಗಳು ಬಂದಿಲ್ಲ. ಬಂದಿದ್ದಾನೆ ಒಬ್ಬನೇ ರಾಜುಗೌಡ. ಯಾಕೆ ಹೇಳಿ? ಕೋರ್ಟು, ಕೇಸು, ಕಂಪ್ಲೇಂಟು ಅವ್ರಿಗೆ ಬೇಕಿಲ್ಲ. ಅಪ್ಪಾಜಿ ಹೆಸರಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಬೇಕು, ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅಷ್ಟೇ. ಒಬ್ಬ ರಾಜುಗೌಡ ಅವನ ಹೋರಾಟ ಮಾಡ್ಕತಾನೆ. ಅವನೇನು ಕೆಲಸ? ಈಗ ನಮ್ಮ KM ವೀರೇಶ್ ಅವರು ಮೊದಲೇ ಒಂದು ವಿಡಿಯೋ ಮಾಡಿದ್ರು, ನಿಮ್ಗೇನು ಕೆಲಸ ವಿಷ್ಣುವರ್ಧನ್ ಬಿಟ್ರೆ? ಏನು ನಿಮ್ಗೆ ಒಳ್ಳೆ ಸಂಪಾದನೆ ಇದೆಯಾ? ಇದು ಸಹಜ, ಕೇಳೋದು ಸಹಜ. ಹಂಗೆ ಇವತ್ತು ಏನಿವತ್ತು ನನಗೆ ಅವತ್ತು ನನ್ನ ಸ್ಟೇಷನ್ನಲ್ಲಿ ನಾನು ಕೂತ್ಕೊಂಡು ಕುಣಿಸ್ಕೊಂಡು ಅವರು ಇಷ್ಟುದ್ದ ಬರ್ಸ್ಕೊತಾ ಇದ್ದಾರೆ. ಇಲ್ಲಿ ಬೇರೆ ಸಂಘಟನೆಯವರು ನನ್ನ ಬಗ್ಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕನ ಹತ್ರ ಸೈಟ್ ಇಸ್ಕೊಂಡಿದ್ದೀನಿ, ದುಡ್ಡು ಇಸ್ಕೊಂಡಿದ್ದೀನಿ, ನೀನು ಗಂಡಸ ಎಲ್ಲಿದ್ಯಾ? ಏನು ರಾಜುಗೌಡ್ರ ಗಂಡಸ್ತನ ತೋರ್ಸ್ಕೊಬೇಕಾ? ಎಲ್ಲಿ ತೋರಿಸ್ಬೇಕು? ಅಲ್ಲಿ ತೋರಿಸ್ತೀನಿ. ಅಧಿಕಾರಿಗಳ ಹತ್ರ, ರಾಜಕಾರಣಿಗಳ ಹತ್ರ, ಕೆಲವು ದರ್ಪ ಮಾಡುವ ಪೊಲೀಸ್ ಅಧಿಕಾರಿಗಳ ಹತ್ರ ಗಂಡಸ್ತನ ತೋರಿಸ್ತೀನಿ. ಅದು ಗಂಡಸ್ತನ. ಮಾತಾಡಬೇಕಾದ್ರೆ ಒಬ್ಬ ಅಧ್ಯಕ್ಷನ ಬಗ್ಗೆ, ಒಬ್ಬ ಹೋರಾಟಗಾರರ ಬಗ್ಗೆ ಇನ್ನೊಬ್ಬ ಸಂಘಟನೆ ಅಧ್ಯಕ್ಷ ಏನು ಮಣ್ಣು ತಿಂತಾ ಇದ್ದೇನಪ್ಪ ನೀನು? ಪದಾಧಿಕಾರಿಗಳಿಗೆ ಹೇಳ್ಕೊಡ್ಬೇಕು. ನನ್ಗೆ ಎಷ್ಟು ಅವಮಾನ ಆಯ್ತು ಅವತ್ತು. ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಮಾಡಿದ್ರು ಅವತ್ತು. ನಾನು 4 ಗಂಟೆಗೆ ಬಂದು ಇಂಟರ್ವ್ಯೂ ಕೊಡ್ತೀನಿ, ಅದೇ ಮಾಧ್ಯಮಗಳು ಇರ್ತವೆ, ಅವು ಯಾವ ನನ್ನ ಭಾಷಣನ ನನ್ನ ಇಂಟರ್ವ್ಯೂನ ಮಾಡೋದಿಲ್ಲ. ಒಂದು ಸ್ಪೀಡ್ ನ್ಯೂಸ್ ಕನ್ನಡ ಮಾತ್ರ ಅವತ್ತು ನನ್ನ ಭಾಷಣನ ಇವು ಮಾಡಿದ್ರು. ಇವ್ರು ಮಾತಾಡಿರಪ್ಪ ಎಲ್ಲ ವಾಹಿನಿಗಳಲ್ಲಿ ಬಂತು. ನನಗೆ ಎಷ್ಟು ಅವಮಾನ ಆಯಿತು. ಒಂದು ಕಡೆ ಹೋರಾಟ ಮಾಡ್ತಾ ಇದ್ದೀನಿ, ಒಂದು ಕಡೆ ಅಪ್ಪಾಜಿ ಧ್ವಂಸ ಆಗಿದೆ, ಒಂದು ಕಡೆ ಪೊಲೀಸ್ನವ್ರು ಕೇಸ್ ಮೇಲೆ ಕೇಸ್ ಹಾಕೊಂಡು ಜಡಿತಾ ಇದ್ದಾರೆ, ಒಂದು ಕಡೆ ಈ ಕೆಲವು ಮುಟ್ಟಾಳರಿಂದ ಮೂರ್ಖರಿಂದ ನಾನು ಅವಮಾನ ಪಟ್ಟೆ. ಎಷ್ಟು ನೋವು ತಿಂದಿದ್ದು ನಾನು ಅವತ್ತು. ಎಲ್ಲವನ್ನು ಸಹಿಸ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ. ಬೆಂಬಲ ಕೊಟ್ಟರೆ ಕೊಡಿ. ನಿಮ್ಮ ಸಂಘಟನೆ ನೀವೇನಾರು ಮಾಡ್ಕೊಳ್ರಪ್ಪ. ಕಾರ್ಯಕ್ರಮಗಳ ಮಾಡ್ಕೊಳ್ಳಿ, ನೀವು ಕ್ಯಾಲೆಂಡರ್ಗಳ ಮಾಡ್ಕೊಳ್ಳಿ, ನೀವು ಕಟೌಟ್ಗಳಾರ ಹಾಕೊಳ್ಳಿ, ನೀವೇನಾರ ಮಾಡ್ಕೊಳ್ಳಿ, ಅದು ನಿಮ್ಮಿಷ್ಟ. ಅದನ್ನ ಕೇಳಕ್ಕೆ ನಾನ್ಯಾರು? ಬಟ್ ನನ್ನ ಹೋರಾಟದ ಗೊತ್ತಿದ್ರು ಜಿಲ್ಲಾಧಿಕಾರಿಗಳಿಂದ 3 ವರ್ಷಗಳಿಂದ ಜಿಲ್ಲಾಧಿಕಾರಿ ಪರ್ಮಿಷನ್ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಹೆಂಗ್ ಕೊಟ್ರು ಜಿಲ್ಲಾಧಿಕಾರಿಗಳು? 10 ಕ್ವಿಂಟಲ್ ಮಾಡಿ ಅಂತ. ಅದ್ಯಾರು ಗೊತ್ತಿಲ್ಲ? ರಾಜೇಗೌಡರು ಎಲ್ಲಿದ್ಯಾ? ನನ್ಗೇನು ಬರ್ಕೊಟ್ಟಿದ್ದ? ನಾನು ಕಾರ್ತಿಕ್ 10 ಕ್ವಿಂಟೆ ಸರ್ಕಾರಕ್ಕೆ ಬರ್ಕೊಟ್ಟಿದ್ದ. ನಾನೊಬ್ಬ ಹೋರಾಟಗಾರ ಅಷ್ಟೇ, ಅಭಿಮಾನಿ. ಎಷ್ಟು ತೊಂದರೆಗಳು ಕೊಟ್ಕೊಂಡ್ಬಂದ್ರಿ ಕೆಲವು ಸಂಘಟನೆಗಳು, ನೀವು ಸಂಘಟನೆ ಅಧ್ಯಕ್ಷರುಗಳು ಕಾರ್ಯಕ್ರಮ ನೆಪದಲ್ಲಿ. ನಾನೆಲ್ಲನೂ ತಾಳ್ಮೆಯಿಂದ ಅಪ್ಪಾಜಿಗೋಸ್ಕರ, ಪುಣ್ಯಭೂಮಿ 10 ಕ್ವಿಂಟೆಗೋಸ್ಕರ ನಾನು ಸಹಿಸ್ಕೊಂಡ್ಬಂದೆ. ಯಾಕೆ? ಎಷ್ಟೇ ಗಲಾಟೆ, ವಿರೋಧಿಗಳು ನನ್ನ ಮೇಲೆ ಹಲ್ಲೆಗೆ ಯತ್ನ ಪಟ್ಟರು, ನಾನೆಲ್ಲ ಸಹಿಸ್ಕೊಂಡ್ಬಂದೆ. ಯಾರ ಮೇಲೆ ನಾನು ಇಲ್ಲಿವರೆಗೂ ದ್ವೇಷ ಸಾಧಿಸಕ್ಕೆ ಹೋಗಿಲ್ಲ. ಎಲ್ಲ ಮಾಡಿಬಿಟ್ರು ನನಗೆ ಅವತ್ತು. ಒಂದು ಕಡೆ ಅಭಿಮಾನ್ ಸ್ಟುಡಿಯೋ ಮಾಲೀಕ ಬೆನ್ನಿಗೆ ಚೂರಿ ಹಾಕಿದ್ರೆ, ಇನ್ನೊಂದು ಸಂಘಟನೆಯವರು ನನ್ನನ್ನು ಕರ್ನಾಟಕದಾದ್ಯಂತ ನನ್ನ ಮಾನ ಮರ್ಯಾದೆ ಹಾಕಿದ್ರು. ನನಗೆ ಎಷ್ಟು ಅವತ್ತು ನೋವಿತ್ತು, ನಮ್ಮ ಕುಟುಂಬ ಎಷ್ಟು ನೋವು ತಿಂತು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ನಮ್ಮದು ದೊಡ್ಡ ಕುಟುಂಬ, ದೊಡ್ಡ ರಿಲೇಷನ್ಸು. ನಾನು ಯಾವತ್ತು ನನ್ನ ಕುಟುಂಬನ ತಂದಿಲ್ಲ, ಇಲ್ಲಿ ಯಾವುದು ಫೋಟೋ ಹೊಡಿಸಿಲ್ಲ. ನಾನು ಯಾವ್ದು ಫೇಸ್ಬುಕ್ನಲ್ಲಿ
ನನ್ನ ಪರ್ಸ್ನಲ್ಗಳು ಹಾಕೊಳ್ಳೋದೇ ಇಲ್ಲ. ವಿಷ್ಣುವರ್ಧನ್ ಅವ್ರು ಬಿಟ್ಟರೆ ನನ್ನ ಪ್ರೊಫೈಲ್ಗಳು ಒಂದು 20 ಇದೆ ಫೇಸ್ಬುಕ್ಕಲ್ಲಿ. ನನ್ನ ಪರ್ಸ್ನಲ್ ಒಂದು ಹಾಕೋದಿಲ್ಲ ನಾನು. ಯಾಕೆ ಹೇಳು? ನನ್ನ ಯಾವುದೇ ಅಕೌಂಟಲ್ಲಿ ವ್ಯೂಸ್ಗಳು ಬೇಕು ಅಂತ ನಾನು ಒಂದು ಅಕೌಂಟ್ ಮಾಡ್ಕೊಂಡು ನಂದು ಇವತ್ತು 100K ವ್ಯೂಸ್ ಆಗಿರೋದು. ಯೂಟ್ಯೂಬ್ ನನ್ನ ಚಾನಲ್ ನಡೆಸ್ತಾ ಇಲ್ಲ, ಯೂಟ್ಯೂಬ್ ನಾನು ಮಾಡೋದಿಲ್ಲ. ನಾನೆಲ್ಲ ಬೇರೆಯವ್ರಿಗೆ ಇಂಟ್ರೂ ಕೊಡ್ತೀನಿ. 10-20 ಅಕೌಂಟ್ ಬಂದರೆ ಯಾವ ಬರ್ತವೆ? ಒಂದು 10K ಫಾಲೋವರ್ಸು, 8K ಫಾಲೋವರ್ಸು ಎಲ್ಲ ಅಕೌಂಟ್ಗಳದು. ನನಗೆ ದುಡ್ಡು ಮಾಡೋ ಅಗತ್ಯ ಇದ್ದಿದ್ರೆ ನಾನು ಮಾಡ್ತಾ ಇದ್ದೆ. ಅವೆಲ್ಲ ಬುದ್ಧಿ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ವ್ಯೂಸ್ ಕೊಡೋದು, ಫೇಸ್ಬುಕ್ ಯೂಸ್ ಕೊಡೋದು, ಇನ್ಸ್ಟಾಗ್ರಾಮು, ನನಗೆ ಯಾವುದು ಬೇಕಿಲ್ಲ, ಫಾಲೋವರ್ಸು ಬೇಕಿಲ್ಲ ನನಗೆ. ಇಷ್ಟೆಲ್ಲ ಮಾರಾಟ ಮಾಡಿದ್ದ 2014ರಿಂದ ಒಬ್ಬ ನೇರ ದಿಟ್ಟ ಹೋರಾಟಗಾರರಿಗೆ ಅಷ್ಟು ನಾಣ್ಯದೆ ಅಂತ ನನಗೆ ಒಂದು ವಿಲನ್ ಆಗಿ ಮಾಡಿದ್ರು ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು. ಇನ್ನೊಂದು ಸಂಘಟನೆಯವರು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು. ಇದೆಲ್ಲನೂ ತಿನ್ಕೊಂಡು 2 ತಿಂಗಳು ನಾನು 3 ತಿಂಗಳು ಎಷ್ಟು ಮನನೊಂದು ಸುಮ್ಮನಾಗ್ಬಿಟ್ಟಿದೆ. ಎಂತೂ ಹೋಗ್ದೇನೆ. ಯಾರೇನ ಇಲ್ಲ, ಇದ್ರ ಬಗ್ಗೆ ಚಕಾರನೇ ಎತ್ತಿಲ್ಲ, ಯಾರು ಉಸಿರು ಬಿಟ್ಟಿಲ್ಲ. ಇನ್ನೊಂದು ಕಡೆ ವಾಲಿದ್ರು. ನಾನ್ಯಾಕೆ ವಾಲಿ? ನೋಡಗಂಟ ನೋಡ್ದೆ. ಓಹೋ, ಇದು ಹೆಸರು ಈಗ ಅಲ್ಲೇನು ಇಲ್ವಲ್ಲ, ಜಾಗನೇ ಇಲ್ಲ, ಹೋಯ್ತು ಅಂದಮೇಲೆ ಅಲ್ಲಿ ಬೇಡ, ಬೇಕಾಗಿಲ್ಲ ಯಾರಿಗೂ. ಇವತ್ತು ನವಂಬರ್ 2025 ನಾನು ತಿರುಗಿ ಸ್ಟಾರ್ಟ್ ಮಾಡಿದೆ. ಡಿಸೆಂಬರಿಂದ ಹೋರಾಟಕ್ಕೆ. ಅಲ್ಲಿಂದ ಇಲ್ಲಿವರೆಗೂ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾನೇ ಇದ್ದೀನಿ. ಇವತ್ತು ಅಭಿಮಾನ್ ಸ್ಟುಡಿಯೋ ಇವತ್ತು ಸರ್ಕಾರ ಹೊಸಕ್ಕೆ ತೆಗೆದುಕೊಳ್ಳುತ್ತೆ ಅಂತ ನಂಗೆ ಮುಂಗೆ ಇದೆ. ಇವತ್ತು ನಾನು ಭೇಟಿ ಮಾಡಿದ್ದೆ, ಕಾವೇರಮ್ಮನವ್ರನ್ನ ಭೇಟಿ ಮಾಡಿದ್ದೆ. ಈಶ್ವರ್ ಖಂಡ್ರೆ ಅವ್ರ ಆಫೀಸ್ಗೆ ಹೋಗಿದ್ದೆ, ಆಪ್ತ ಕಾರ್ಯದರ್ಶಿಗಳು. ಅವರ ನನಗೆ ನನ್ನ ಮನವಿಗೆ ಟಿಪ್ಪಣಿ ಕೊಟ್ಟಿದ್ದಾರೆ. ಇದರಲ್ಲಿ AR ರವಿ ಅರಣ್ಯ ಸಚಿವರ ಆಪ್ತ ಕಾರ್ಯದರ್ಶಿ, ಅವ್ರು ಏನು ಹೇಳ್ತಾರೆ, ಇದು ಅರಣ್ಯ ಇಲಾಖೆಯ ಜಾಗ, ಅರಣ್ಯ ಇಲಾಖೆ ವಶಪಡಿಸ್ಕೊಳ್ಳುತ್ತೆ. ನಿಮಗೆ 10 ಗುಂಟೆ ಜಾಗ ನೀವೇನು ಕೇಳ್ತಾ ಇದ್ದೀರಿ ಅದನ್ನು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಸಮನ್ವಯ ಸಮಿತಿ ಮಾಡಿ ಅದನ್ನು ನಾವು ಯೋಚನೆ ಮಾಡ್ತೀವಿ ಅಂತ ಒಂದು ಕೊಟ್ಟಿದ್ದಾರೆ. ಇವರು ಕಾವೇರಮ್ಮ ಮುಖ್ಯ ಕಾರ್ಯದರ್ಶಿ. ನಾವು ಕೂಡಲೇ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಇದು ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನು ಕರೆಸಿ ಮೀಟಿಂಗ್ ಮಾಡಿ ಇದಕ್ಕೆ ಸೂಕ್ತ ಕ್ರಮ ತಗೊಳ್ಳಿ ಎಂದ್ಬಿಟ್ಟು ಕಾವೇರಮ್ಮನವರು ಎಲ್ಲ ಇಲಾಖೆಗೂ ಪೋಸ್ಟ್ ಮಾಡಿದ್ದಾರೆ. ಇನ್ನು ತುಂಬ ಜನಕ್ಕೆ ಮನವಿ ಕೊಟ್ಟಿದ್ದೀನಿ. ಅರಣ್ಯ ಇಲಾಖೆಯ 3 ಸಂಸ್ಥೆ ಇದೆ. ಬಹುಮಹಳ್ಳಿ ಕಟ್ಟಡ, ಅರಣ್ಯ ಭವನ ಮಲ್ಲೇಶ್ವರಮ್ಮು, ಇನ್ನೊಂದು ಜಾಲಹಳ್ಳಿ ಕ್ರಾಸು. ಆ 3 ಸಂಸ್ಥೆಗೂ ಕೊಟ್ಟಿದ್ದೀನಿ ಕ್ರಮ ತಗೊಳ್ಳೋಕ್ಕೆ. ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಭಿಮಾನಿಗಳೇ. ಇವತ್ತು ನನಗೆ ತುಂಬ ನೋವಿದೆ ನನಗೆ. ಹಾಗಾಗಿ ಅಭಿಮಾನಿಗಳು ನನಗೆ ಬೆಂಬಲ ಕೊಡಬೇಕು, ಜೊತೆಯಲ್ಲಿ ನಿಂತ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಗೆ ಯಾವ ಸಂಘಟನೆ ಅಧ್ಯಕ್ಷಗಳು ಬೆಂಬಲ ಕೊಡ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ. ಅಭಿಮಾನಿಗಳು ದೊಡ್ಡವರು ಅಂತ ಏನಿದ್ದೀರಿ, ಮುಖ್ಯವಾದವರು. ಅಪ್ಪಾಜಿ ಆಯಿತು, ಅಪ್ಪಾಜಿ ಒಂದು ಕೆಲಸ ಆಯಿತು, ಫಂಕ್ಷನ್ಗಳಾಯಿತು, ಕೆಲವರು ಇದ್ದಾರೆ ಯಾವುದು ಪ್ರವರ್ಧನ ಮನೆಗೆ ಬರಲ್ಲ, ಅವರು ತೋರ್ಪಡಿಕೆಲ್ಲ. ದಯವಿಟ್ಟು ಅಂತ ಅಭಿಮಾನಿಗಳು ನನಗೆ ಸಹಕಾರ ಬೆಂಬಲ ಕೊಡಬೇಕು, ಜೊತೆ ನಿಂತ್ಕೊಬೇಕು. ನಾನು ಕಾಲ್ ಮಾಡಿ ದಯವಿಟ್ಟು, ನನಗೆ ಇವತ್ತು ಹಣಕಾಸಿನ ತೊಂದರೆ ತುಂಬ ಇದೆ, ಕೋರ್ಟ್ ಕೇಸ್ಗಳಿರ್ಬೋದು, ಈ ಹೋರಾಟಕ್ಕೆ ಇರ್ಬೋದು. ದಯವಿಟ್ಟು ನನ್ನ ಟ್ರಸ್ಟ್ ನಂಬರ್ ನಾನು ಹಾಕ್ತಾ ಇದ್ದೀನಿ. ಮೊದಲ ಬಾರಿ ಚಿತ್ರಲೋಕ ಏನಿದೆ ಅದರಲ್ಲಿ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿಂದ ನಾನು ಯಾವುದೇ ಮೆಂಬರ್ಶಿಪ್ ಮಾಡಿಲ್ಲ ಇಲ್ಲಿವರೆಗೂ. ಟ್ರಸ್ಟಲ್ಲಿ ಸಂಘಟನೆ ಆಗಲಿ ಒಬ್ಬರು ತಾನು ದುಡ್ಡು ರಸೀದಿನೂ ಹೊರದಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ಒಂದು ಮಾಧ್ಯಮದ ಮೂಲಕ, ಚಿತ್ರಲೋಕದ ಮೂಲಕ ನನಗೆ ಸಹಕಾರ ಮಾಡುವವರು, ಬೆಂಬಲ ಕೊಡುವ, ಕಾನೂನು ಹೋರಾಟಕ್ಕಿರ್ಬೋದು, ರಾಜಕೀಯವಾಗಿ ಹೋರಾಟಕ್ಕಿರ್ಬೋದು, ಬೀದಿಗಿಳಿದು ಹೋರಾಟ ಇರ್ಬೋದು, ನನ್ನ ಒಂದು ಟ್ರಸ್ಟ್ಗೆ ನಿಮ್ಮ ಕೈಲಾದಷ್ಟು ದೇಣಿ ಕೊಡಬೇಕು ಅಂತ ಅಭಿಮಾನಿಗಳನ್ನ ಕೇಳ್ಕೊತೀನಿ. ಆದರೆ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಲ್ಲಿ ಪುನರ್ನಿರ್ಮಾಣ ಆಗಬೇಕು. ನಮ್ಗೆಲ್ಲ 10 ಗುಂಟೆ ನಮ್ಗೆ ಕೊಡಲಿ, 20 ಗುಂಟೆ ನಾವು ಹೊರಗಡೆ ತಗೊಂಡು ಕೊಡಬೇಕು. ಅದು ಒಂದು ರಾಜಗೌಡ ಕೊಡೋಕ್ಕಾಗೋದಿಲ್ಲ. ಇವತ್ತು ನಮ್ಮ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಏನು ಇದಾಯಿತು ಮೊದಲ ಬಾರಿಗೆ, ಪ್ರಸನ್ನ ಅವರು ಇರ್ಬೋದು, ಅವ್ರನ್ನೂ ಭೇಟಿ ಮಾಡ್ತೀನಿ. ನಮ್ಮ ಕೆ ಮಂಜಣ್ಣ ಇರ್ಬೋದು, ರವಿ ಶ್ರೀವಾಸ್ತವ ಇರ್ಬೋದು, ಇನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಇರ್ಬೋದು, ಇನ್ನು ಯಾರು ಅನುಯಾಯಿಗಳಿದ್ದಾರೆ ಅವರು, ಕೆಲವರು ಮುಖ್ಯವಾದ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಅಧ್ಯಕ್ಷಗಳಿರ್ಬೋದು. ನಾನು ಎಲ್ಲರನ್ನೂ ಮನೆಯವ್ರನ್ನೂ ಭೇಟಿ ಮಾಡ್ತೀನಿ, ಭಾರತೀಯ ಮೀಡಿಯಾ ಅನ್ನಿವ್ರನ್ನೂ ಭೇಟಿ ಮಾಡ್ತೀನಿ. ಇದು ಒಳ್ಳೆ ಕೆಲಸ ಆಗಬೇಕಂದ್ರೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಪ್ರಾಣ ಲೆಕ್ಕಕ್ಕಿಟ್ಟು ಆ ಜಾಗ ಬಂದಾಗ ಆ ಜಾಗಕ್ಕೆ ಏನು ಮಾಡಬೇಕು ಎಲ್ಲ ಒಟ್ಟಿಗೆ ದೊಡ್ಡವರೆಲ್ಲ ಸೇರ್ಕೊಂಡ್ರೆ ಅದಾಗೋದು. ಒಬ್ಬ ರಾಜಗೌಡನಿಂದ ಆಗಲ್ಲ. ರಾಜಗೌಡ ಹೋರಾಟ ಮಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಅಭಿಮಾನಿಗಳು
ಕುಟುಂಬದವರು, ಅಣ್ಣ ಅನುಯಾಯಿಗಳು ಎಲ್ಲರೂ ದಯವಿಟ್ಟು ನನ್ನ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಕೈ ಮುಗಿದು. ಜೈ ಕರ್ನಾಟಕ, ಜೈ ವಿಷ್ಣುಜಿ. ನಾನು ಅಪ್ಪಾಜಿ ಸೇವಕ ರಾಜು ಗೌಡ.